ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್. ಚಿತ್ರದ ಹೀರೋಯಿನ್ ಒಬ್ರು ಪೊಲೀಸ್ ಆಫೀಸರ್ ನ ಮದ್ವೆ ಆಗ್ತಾಳೆ. ತುಂಬಾ ಕನ್ಸಿಟ್ಕೊಂಡು ಮದ್ವೆ ಆದ ಹೀರೋಯಿನ್ಗೆ ಆಗೋ ಸಮಸ್ಯೆ ಆದ್ರೂ ಏನು ಅನ್ನೋ ಕಥೆಯನ್ನ ಸಖತ್ ಥ್ರಿಲ್ಲಿಂಗ್ ಆಗಿ ನಮ್ಗೆ ಹೇಳಿದ ಚಿತ್ರನೇ ಅಮ್ಮು. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಚಿತ್ರದ ಹೀರೋಯಿನ್ ಅಮ್ಮುನ ತೋರಿಸ್ತಾರೆ. ಮದ್ವೆ ಫಿಕ್ಸ್ ಆಗಿರೋದ್ರಿಂದ ಹುಡುಗನ್ ಕಡೆಯವರು ಬಂದಿದ್ದಾರೆ. ಅದಕ್ಕೆ ಅಮ್ಮು ರೆಡಿ ಆಗ್ತಾ ಇದ್ದಾಳೆ. ಹುಡುಗನ್ ಹೆಸರು ರವಿ. ಇಬ್ರಿಗೂ ಮದ್ವೆ ಆಗಿ ಹ್ಯಾಪಿಯಾಗಿನೇ ಇದ್ದಾರೆ. ಗಿಫ್ಟ್ ಏನಾದ್ರೂ ಬೇಕಿದ್ರೆ ಕೇಳು, ಕೊಡಿಸ್ತೀನಿ ಅಂತ. ಅದಕ್ಕೆ ಅಮ್ಮು ಹೇಳ್ತಾಳೆ, ನನ್ಗೆ ಟೈಲರ್ ಮಿಷಿನ್ ಬೇಕು, ಮನೇಲೆ ಬಟ್ಟೆ ಹೊಲ್ದು ಅರ್ನಿಂಗ್ ಮಾಡ್ತೀನಿ ಅಂತ. ರವಿ ಒಪ್ಕೊಳ್ತಾರೆ. ರವಿ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅಮ್ಮು ರವಿಗೆ ಲಂಚ್ ತಗೊಂಡು ಸ್ಟೇಷನ್ಗೆ ಬರ್ತಾಳೆ. ಅಮ್ಮು ಟೈಲರ್ ಮಿಷಿನ್ ಕೇಳಿದ್ರಿಂದ ರವಿ ಕೊಡಿಸ್ತಾರೆ. ರವಿ ನೆಕ್ಸ್ಟ್ ಡೇ ಎಂದಿನಂತೆ ಸ್ಟೇಷನ್ಗೆ ಬರ್ತಾರೆ. ಒಂದು ಹುಡುಗಿ ಜೊತೆ ಕೆಲವು ಸ್ಟ್ರೇಂಜರ್ಸ್ ತಪ್ಪಾಗಿ ನಡ್ಕೊಂಡಿದ್ರಿಂದ ಕಂಪ್ಲೇಂಟ್ ಕೊಡೋದಕ್ಕೆ ಸ್ಟೇಷನ್ಗೆ ಬಂದಿದ್ದಾರೆ. ಸ್ಟೇಟ್ಮೆಂಟ್ ತಗೋತಾ ಇದ್ದ ಪೊಲೀಸರು, ನೀವು ಹುಷಾರಾಗಿರ್ಬೇಕಿತ್ತು, ಎಲ್ಲಾ ಕಡೆ ಪೊಲೀಸರು ಬರೋದಕ್ಕೆ ಆಗುತ್ತಾ ಅಂತ. ಇದನ್ನ ಕೇಳಿ ರವಿ ಹೇಳ್ತಾರೆ, ಕಂಪ್ಲೇಂಟ್ ಕೊಡೋದಕ್ಕೆ ಬಂದವ್ರ ಹತ್ರ ಈ ತರ ನಡ್ಕೊಳ್ತಾರ, ನೀವೇನು ಚಿಂತೆ ಮಾಡಬೇಡಿ, ನಿಮ್ ಮಗಳಿಗೆ ತೊಂದರೆ ಕೊಟ್ಟವ್ರಿಗೆ ಶಿಕ್ಷೆ ಆಗೋ ತರ ಮಾಡ್ತೀನಿ ಅಂತ. ಈ ಏರಿಯಾದಲ್ಲಿ ಈ ತರದ ಘಟನೆಗಳು ಪದೇ ಪದೇ ನಡೀತಾನೆ ಇದೆ ಸರ್, ನಮ್ಮಿಂದ ಏನು ಮಾಡೋದಕ್ಕೆ ಆಗ್ತಿಲ್ಲ ಅಂತ ಉಳ್ದಿರೋ ಪೊಲೀಸರು ರವಿಗೆ ಹೇಳ್ತಾರೆ. ಹಾಗಾದ್ರೆ ವಾಲಂಟಿಯರ್ಸ್ ಆಗಿ ಹುಡುಗಿರ್ನ ಸೆಲೆಕ್ಟ್ ಮಾಡಿ, ಇದ್ರ ಬಗ್ಗೆ ನಾನು ಐಜಿ ಜೊತೆ ಮಾತಾಡ್ತೀನಿ ಅಂತ. ರವಿ ಹೊಸ ಸ್ಟೇಷನ್ಗೆ ಟ್ರಾನ್ಸ್ಫರ್ ಆಗಿರೋದ್ರಿಂದ ಈ ಏರಿಯಾ ಬಗ್ಗೆ ಗೊತ್ತಿರೋದಿಲ್ಲ. ಈ ಕಡೆ ಅಮ್ಮು ಪಕ್ಕದ ಮನೆ ಆಂಟಿ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಹ್ಯಾಪಿಯಾಗಿನೇ ಇದ್ದಾಳೆ. ಆಗ ರವಿ ಕಾಲ್ ಮಾಡ್ತಾರೆ, ಇಷ್ಟೊತ್ತು ಎಲ್ಲಿ ಸುತ್ತಾಡ್ತಾ ಇದ್ದೀಯಾ ಅಂತ. ಅಮ್ಮುಗೆ ಶಾಕ್ ಆಗುತ್ತೆ. ಏನ್ ಹೇಳ್ತಾ ಇದ್ದೀರಾ ರವಿ, ನಾನ್ ಮನೇಲೆ ಇದ್ದೀನಿ. ಆಗ ರವಿ ಕೇಳ್ತಾರೆ, ಮತ್ತೆ ಯಾಕೆ ಇಷ್ಟೊತ್ತಾದ್ರೂನು ಲಂಚ್ ತಗೊಂಡು ಬಂದಿಲ್ಲ ಅಂತ. ಅಮ್ಮು ಬೇಗ ಅಡುಗೆ ಮಾಡ್ಕೊಂಡು ಸ್ಟೇಷನ್ಗೆ ಬರ್ತಾಳೆ. ಯಾಕೆ ಲೇಟ್ ಆಯ್ತು, ನನ್ಗೆ ಫುಡ್ ಬೇಡ ಅಂತ. ಸಾರಿ ರವಿ, ಲೇಟ್ ಆಯ್ತು, ದಯವಿಟ್ಟು ಊಟ ಮಾಡಿ. ನಾನ್ ಬೋರ್ ಆಗ್ಬಿಟ್ಟೆ ಅನ್ಸುತ್ತೆ ನಿನ್ಗೆ. ಮೊದ್ಲೆಲ್ಲ 1 ಗಂಟೆಗೆ ಸರಿಯಾಗಿ ಫುಡ್ ತಗೊಂಡು ಬರ್ತಾ ಇದ್ದೆ, ಆದ್ರೆ ಈಗ ನಾನೇ ಕಾಲ್ ಮಾಡಿ ಕೇಳೋ ಪರಿಸ್ಥಿತಿ ಬಂದಿದೆ. ಸಾರಿ ರವಿ, ಏನೋ ತಪ್ಪಾಗೋಯ್ತು, ಕ್ಷಮಿಸಿ. ನನ್ಗೆ ಊಟ ಬೇಡ, ನೀನ್ ಮನೆಗೆ ಹೋಗು, ಈಗ್ಲೇ ಹೋಗ್ಬೇಡ, ಇಲ್ಲಿರೋರ್ಗೆ ಡೌಟ್ ಬಂದು ಏನೇನೋ ಮಾತಾಡ್ತಾರೆ, ಅದಕ್ಕೆ 10 ನಿಮಿಷ ಕಳೆದು ಹೋಗು ಅಂತ. ಊಟ ಮಾಡಿ ಅಂತ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರೂನು ರವಿ ಕೇಳ್ತಾನೆ ಇಲ್ಲ. ಅಷ್ಟ್ರಲ್ಲಿ ಸತ್ಯ ಅನ್ನೋ ಲೇಡಿ ಕಾನ್ಸ್ಟೇಬಲ್ ಬರ್ತಾರೆ. ಅವ್ರ ಮುಂದೆ ಊಟ ಮಾಡಿರೋ ಹಾಗೆ ಡ್ರಾಮಾ ಮಾಡ್ತಾರೆ. ನನ್ ವೈಫ್ ನ ಆಟೋ ಹತ್ಸಿ ಕಳಿಸ್ಬಿಡಿ ಅಂತ. ಕಟ್ ಮಾಡಿದ್ರೆ ರವಿ ಡ್ಯೂಟಿ ಮುಗಿಸಿ ಮನೆಗೆ ಬಂದಾಗ ಮಧ್ಯಾಹ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು ಅಲ್ವಾ, ಈಗ ಅದನ್ನೆಲ್ಲ ಸರಿ ಮಾಡ್ಬೇಕು ಅಂತ ಬಂದ ತಕ್ಷಣ ಊಟ ಕೊಡ್ತಾಳೆ. ಆದ್ರೆ ರವಿ ನನ್ಗೆ ಊಟ ಬೇಡ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ರಾತ್ರಿ ನಿದ್ದೆ ಮಾಡ್ತಿರುವಾಗ ಅಮ್ಮು ರೊಮ್ಯಾಂಟಿಕ್ ಆಗಿ ಮಾತಾಡ್ತಾಳೆ. ಒಂದಿನ ಕೂಡ ನನ್ ಜೊತೆ ಇಂಟಿಮೇಟ್ ಆಗದೆ ಇರೋದಕ್ಕೆ ಆಗಲ್ವಾ ನಿನ್ಗೆ ಅಂತ ವಲ್ಗರ್ ಆಗಿ ಬೈದ್ ಬಿಡ್ತಾರೆ. ಅಮ್ಮು ಅಪ್ಸೆಟ್ ಆಗಿದ್ದಾಳೆ, ಯಾಕೆ ರವಿ ಹೀಗ್ ಬಿಹೇವ್ ಮಾಡ್ತಿದ್ದಾರೆ ಅಂತ. ಸತ್ಯ ಅವ್ರ ಮನೆಯಲ್ಲಿ ಡಿಪಾರ್ಟ್ಮೆಂಟ್ ಅವರೆಲ್ಲ ಸೇರಿ ಪಾರ್ಟಿ ಮಾಡ್ತಾ ಇದ್ದಾರೆ. ರವಿ ಕುಡಿಬೋದ ನಾನು ಅಂತ ಅಮ್ಮು ಹತ್ರ ಕೇಳ್ತಾರೆ. ಅವಳು ಒಪ್ಕೊಂಡಿದ್ರಿಂದ ಫುಲ್ ಡ್ರಿಂಕ್ಸ್ ಮಾಡ್ತಾರೆ. ಸತ್ಯ ಅವ್ರ ಹಸ್ಬೆಂಡ್ ಗೆ ನಡೆಯೋದಕ್ಕೆ ಆಗೋದಿಲ್ಲ, ವೀಲ್ ಚೇರ್ ಯೂಸ್ ಮಾಡ್ತಾ ಇದ್ದಾರೆ. ರವಿ ಸತ್ಯ ಅವ್ರ ಹಸ್ಬೆಂಡ್ ಗೆ ಹೇಳ್ತಾರೆ, ನೀನು ತುಂಬಾ ಲಕ್ಕಿ, ಸತ್ಯ ನಿನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ಆದ್ರೆ ಎಲ್ಲರಿಗೂ ಒಳ್ಳೆ ವೈಫ್ ಸಿಗೋದಿಲ್ಲ ಅಂತ. ಹೀಗೆ ಮಾತಾಡ್ತಾ ರವಿ ಹೇಳ್ತಾರೆ, ನನ್ ವೈಫ್ ಮೊದ್ಲೆಲ್ಲ ನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು, ಕರೆಕ್ಟ್ ಆಗಿ 1 ಗಂಟೆಗೆ ಊಟ ತಂದು ಕೊಡ್ತಾ ಇದ್ಲು, ಆದ್ರೆ ನಿನ್ನೆ ಲೇಟ್ ಆಗಿ ಊಟ ತಂದ್ಲು, ಅದು ಕೂಡ ನಾನು ಕಾಲ್ ಮಾಡಿದ್ಮೇಲೆ. ಅವಳಿಗೆ ನನ್ ಮೇಲೆ ಪ್ರೀತಿನೇ ಇಲ್ಲ ಅಂತ. ಇದನ್ನ ಕೇಳಿಸ್ಕೊಳ್ತಿದ್ದ ಅಮ್ಮುಗೆ ತುಂಬಾ ಬೇಜಾರಾಗುತ್ತೆ. ಪಾರ್ಟಿ ಮುಗಿಸಿ ಮನೆಗೆ ಬರುವಾಗ ಇದ್ರ ಬಗ್ಗೆನೆ ಮಾತಾಡ್ತಾರೆ. ಗಾಡಿ ನಿಲ್ಸೋದಕ್ಕೆ ಹೇಳಿ, ನಿಮ್ ಕೊಲೀಗ್ಸ್ ಜೊತೆ ನನ್ ಬಗ್ಗೆ ಹೀಗೆಲ್ಲ ಹೇಳಿದ್ರಿ ಅಲ್ವಾ ನೀವು, ನನ್ಗೆ ಎಷ್ಟು ಹರ್ಟ್ ಆಯ್ತು ಗೊತ್ತಾ ಅಂತ. ರವಿ ಹೇಳ್ತಾರೆ, ನಾನ್ ತಮಾಷೆಗೆ ಹೇಳ್ದೆ ಅಂತ, ಅದೇ ತರ ನಾನು ನಿಮ್ ಬಗ್ಗೆ ಏನಾದ್ರೂ ಹೇಳಿದ್ರೆ ನೀವು ಒಪ್ಕೊಳ್ತಾ ಇದ್ರಾ ಅಂತ. ರವಿ ಏನು ರಿಪ್ಲೈ ಮಾಡ್ದೆ ನೀನು ನಡ್ಕೊಂಡು ಬಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಮನೆಗೆ ಬಂದು ದೋಸೆ ಮಾಡ್ಕೊಂಡು ತಿಂತಾ ಇದ್ದಾರೆ. ಅಷ್ಟ್ರಲ್ಲಿ ಅಮ್ಮು ಆಟೋನಲ್ಲಿ ಮನೆಗ್ ಬರ್ತಾಳೆ. ಮತ್ತೆ ಮಾತಿಗ್ ಮಾತ್ ಬೆಳೆದು ರವಿ ಕೈಯಲ್ಲಿದ್ದ ತಟ್ಟೆ ಎಸಿತಾರೆ. ಇದರಿಂದ ಅಮ್ಮು ತುಂಬಾ ಹೆದ್ರಿದ್ದಾಳೆ. ಓ ಸಾರಿ, ಏನೋ ಗೊತ್ತಿಲ್ಲದೆ ಹೀಗ್ ನಡ್ಕೋಬಿಟ್ಟೆ ಅಂತ. ನೆಕ್ಸ್ಟ್ ಡೇ ಅಮ್ಮು ಅವ್ರ ಪೇರೆಂಟ್ಸ್ ಬಂದಿದ್ದಾರೆ. ಮಗಳನ್ನ ನೋಡ್ಕೊಂಡು ಹೋಗೋಣ ಅಂತ. ರವಿ ಅವ್ರಿಗೆ ಚೆಕ್ ಬರ್ದು ಕೊಡ್ತಾರೆ. ಮದ್ವೆಗೆ ನೀವು ತುಂಬಾ ಖರ್ಚು ಮಾಡಿದ್ದೀರಾ ಅಂತ. ಅವ್ರು ಬೇಡ ಅಂತ ಹೇಳಿದ್ರುನು ಫೋರ್ಸ್ ಮಾಡಿ ಕೊಡ್ತಾರೆ. ಅಮ್ಮು ಯೋಚನೆ ಮಾಡ್ತಾ ಇದ್ದಾಳೆ, ಯಾಕೆ ಹೀಗೆಲ್ಲ ಮಾಡ್ತಿದ್ದಾನೆ ಅಂತ. ನಾನೇ ಮೀನ್ ಸಾರ್ ಮಾಡ್ತೀನಿ ಅಂತ ಹೇಳಿ ಮೀನ್ ಕ್ಲೀನ್ ಮಾಡ್ತಾರೆ. ಆಗ ಕಿಚನ್ ನಲ್ಲಿ ಮಾತಾಡ್ತಿರೋ ಶಬ್ದ ಕೇಳಿ ಏನ್ ಮಾತಾಡ್ತಿದ್ದಾರೆ ಅನ್ನೋದನ್ನ ಕೇಳಿಸ್ಕೊಳ್ತಾರೆ. ಅಮ್ಮು ಅವ್ರ ತಾಯಿಗೆ ಹೇಳ್ತಾಳೆ, ನನ್ಗೆ ಯಾಕೆ ಇಷ್ಟು ಬೇಗ ಮದ್ವೆ ಮಾಡ್ಸಿದ್ರಿ ಅಂತ. ಇನ್ನು ಟೈಮ್ ಕೊಟ್ರೆ ಜಗಳ ಆಗಿರೋ ವಿಷಯ ಹೇಳ್ಬಿಡ್ತಾಳೇನೋ ಅಂತ ಪಾತ್ರೆ ಬೀಳ್ಸಿ ಡೈವರ್ಟ್ ಮಾಡ್ತಾರೆ. ಏನಾಯ್ತು, ಕೈ ಜಾರ್ ಬಿಡ್ತು ಅಂತ ಹೇಳಿ ಅಮ್ಮು ಕಡೆ ದುರ್ಗುಟ್ಕೊಂಡು ನೋಡ್ತಾರೆ. ಊಟ ಆದ್ಮೇಲೆ ಅಮ್ಮುಗೆ ಹೇಳ್ತಾರೆ, ನಾನು ಯಾವಾಗ್ಲೂ ಸೋಫಾ ಮೇಲೆನೆ ಊಟ ಮಾಡ್ತೀನಿ ಅನ್ನೋದು ನಿನ್ಗೆ ಗೊತ್ತು ತಾನೆ, ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಪ್ಪ ಅಮ್ಮ ಎಲ್ಲಾರು ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳಿದ್ರಿಂದಾನೆ ಡೈನಿಂಗ್ ಟೇಬಲ್ ಮೇಲೆ ಊಟ ಬಡಿಸ್ತಾ
ನಮಸ್ತೆ ಅಂತ. ನನ್ ಮನೇಲಿ ನಾನ್ ಯಾಕೆ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೇಳಿ ಅಲ್ಲಿಂದ ಹೊರಡುವಾಗ ಅಮ್ಮು ಹೇಳ್ತಾಳೆ, ನೋಡಿ ಅಪ್ಪ ಅಮ್ಮ ಬೇಜಾರ್ ಮಾಡ್ಕೊಳ್ತಾರೆ, ಅವ್ರಿಗೆ ಹೇಳ್ಬಿಟ್ಟು ಹೋಗಿ ಅಂತ ಬೈಕ್ ಕೀ ತಗೊಂಡಿದ್ರಿಂದ ಅವಳು ಕೆನ್ನೆಗೆ ಹೊಡಿತಾನೆ. ಇದರಿಂದ ಅಪ್ಸೆಟ್ ಆಗಿದ್ದ ಅಮ್ಮು ಪೇರೆಂಟ್ಸ್ ಗೆ ಹೇಳೋದಕ್ಕೆ ಹೋಗುವಾಗ ಅವಳನ್ನ ತಡೆದು ಸಮಾಧಾನ ಮಾಡ್ತಾರೆ. ನಾನ್ ಬೇಕು ಅಂತ ಹೊಡೆದಿಲ್ಲ, ನೀನು ನನ್ಗೆ ಟ್ರಿಗರ್ ಮಾಡಿದ್ರಿಂದಾನೆ ಹೊಡೆದ್ಬಿಟ್ಟೆ, ಸಾರಿ. ಅತ್ತೆ ಮಾವ ಅವ್ರಿಗೆ ಇದೆಲ್ಲ ಹೇಳ್ಬೇಡ ಅಂತ ಕನ್ವಿನ್ಸ್ ಮಾಡ್ತಾರೆ. ರವಿ ಹೊಡೆದಿದ್ರಿಂದ ಕೆನ್ನೆ ಮೇಲೆ ಬರೆ ಬಂದಿದೆ, ಪೇರೆಂಟ್ಸ್ ಗೆ ಗೊತ್ತಾಗ್ಬಾರ್ದು ಅಂತ ಮೇಕಪ್ ಮಾಡಿ ಕವರ್ ಮಾಡ್ತಾಳೆ. ಕಟ್ ಮಾಡಿದ್ರೆ ಎಲ್ಲಾರು ದೇವಸ್ಥಾನಕ್ಕೆ ಬಂದಿದ್ದಾರೆ. ರವಿ ಹಾಗೂ ಅವ್ರ ಮಾವ ಕೆರೆ ಹತ್ರ ಕಾಲ್ ತೊಳೆಯೋದಕ್ಕೆ ಹೋಗ್ತಾರೆ. ಈಗ ಅಮ್ಮ ಮಗಳು ಒಂದ್ ಕಡೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ರವಿ ನಿನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅಲ್ವಾ ಅಂತ. ಅದೆಲ್ಲ ಏನು ಇಲ್ಲ, ಅವ್ರು ನನ್ಗೆ ಹೊಡೆದ್ರು ಅಂತ. ಇದನ್ನ ಕೇಳಿ ಅವ್ರಿಗೆ ಶಾಕ್ ಆಗುತ್ತೆ. ಮದ್ವೆ ಆದ ಹೊಸದ್ರಲ್ಲಿ ನಿಮ್ ತಂದೆ ಕೂಡ ನನ್ ಮೇಲೆ ಕೈ ಮಾಡಿದ್ರು. ಹಸ್ಬೆಂಡ್ ಅಂದ್ರೆ ಅವ್ರಿಗೆ ತುಂಬಾ ಟೆನ್ಷನ್, ವರ್ಕ್ ಪ್ರೆಷರ್ ಇದ್ದೇ ಇರುತ್ತೆ. ಆ ಟೆನ್ಷನ್ ತೀರ್ಸ್ಕೊಳ್ಳೋದಕ್ಕೆ ನಮ್ ಮೇಲೆನೆ ಕೈ ಮಾಡ್ತಾರೆ. ಗಂಡನ್ ಪ್ರೀತಿ ಪೂರ್ತಿ ನಮ್ಗೆ ಸಿಗ್ಬೇಕು ಅಂತ ಅನ್ಕೊಳ್ತೀವಿ ಅಲ್ವಾ, ಸೊ ನೋವು ತಿನ್ನೋದಕ್ಕೂ ರೆಡಿ ಇರ್ಬೇಕು. ಇದೆಲ್ಲ ನಮ್ ತಾಯಿ ನನ್ಗೆ ಹೇಳಿದ್ದು. ಆದ್ರೆ ನೀನು ಇದನ್ನ ಫಾಲೋ ಮಾಡೋ ಅವಶ್ಯಕತೆ ಇಲ್ಲ. ಗಂಡ ಆದವನು ಒಂದ್ಸಲ ಹೆಂಡತಿ ಮೇಲೆ ಕೈ ಮಾಡಿದ್ರೆ ಅವನ್ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಇರೋ ಅವಶ್ಯಕತೆ ಇಲ್ಲ. ನಿನ್ಗೆ ಏನ್ ಸರಿ ಅನ್ಸುತ್ತೋ ಅದೇ ಮಾಡು ಅಂತ. ಅಮ್ಮು ದೂರದಲ್ಲಿದ್ದ ರವಿನ ನೋಡ್ತಾ ಇವನ್ ಜೊತೆ ಇರ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಈವ್ನಿಂಗ್ ಪೇರೆಂಟ್ಸ್ ಅವ್ರ ಮನೆಗೆ ಹೋದ್ಮೇಲೆ ಸೊ ಅಮ್ಮು ಅಪ್ಸೆಟ್ ಆಗಿದ್ದಾಳೆ. ನೆಕ್ಸ್ಟ್ ಡೇ ಶರ್ಟ್ ಬಟನ್ ಕಿತ್ತೋಗಿರೋದ್ರಿಂದ ಅಮ್ಮು ಬಟನ್ ಹೊಲಿತಾ ಇದ್ದಾಳೆ. ಸ್ವಲ್ಪ ಹೊಲೆ ಮೇಲೆ ಫುಡ್ ಇದೆ ನೋಡ್ಕೊಳ್ಳಿ ಅಂತ ಹೇಳ್ತಾಳೆ. ಆಗ ಗ್ಯಾಸ್ ಸ್ಟವ್ ಹತ್ರ ರವಿ ಫೈಲ್ ಇಟ್ಟಿದ್ರಿಂದ ಫೈಲ್ ಸುಟ್ಟೋಗುತ್ತೆ. ಇದರಿಂದ ಟ್ರಿಗರ್ ಆಗಿ ಅಮ್ಮುಗೆ ಸರಿಯಾಗಿ ಹೊಡಿತಾರೆ. ನಾನ್ ರಿಟರ್ನ್ ಬರುವಾಗ ನಿನ್ ಮನೇಲಿ ಇರಬಾರ್ದು ಅಂತ. ಅಮ್ಮು ತವ್ರ ಮನೆಗೆ ಹೋಗ್ಬಿಡೋಣ ಅಂತ ಬಸ್ ಸ್ಟಾಪ್ ಹತ್ರ ಇದ್ದಾಳೆ. ಆಗ ಪಕ್ಕದಲ್ಲಿದ್ದ ಬೆಗ್ಗರ್ ಹೇಳ್ತಾರೆ, ಡೈಲಿ ನಿನ್ ತರ ತುಂಬಾ ಹುಡುಗಿರ್ನ ನೋಡ್ತಾ ಇದ್ದೀನಿ, ಹಸ್ಬೆಂಡ್ ಟಾರ್ಚರ್ ಮಾಡಿದ್ರು ಅಲ್ವಾ, ಏನಾದ್ರೂ ಐಡಿಯಾ ಬೇಕಿತ್ತಾ ಅಂತ. ಹೌದು ಬೇಕಿತ್ತು. ಸರಿ ಹಾಗಾದ್ರೆ ಬಿರಿಯಾನಿ ಕೊಡ್ಸು. ಅಮ್ಮು ಬಿರಿಯಾನಿ ಕೊಡಿಸ್ತಾಳೆ. ಸರಿ ಐಡಿಯಾ ಹೇಳಿ. ನಿನ್ಗೆ ಯಾವಾಗ್ಲೂ ಹಿಂಸೆ ಕೊಡ್ತಾನ? ಇಲ್ಲ, ಕೆಲವು ಸಂದರ್ಭಗಳಲ್ಲಿ ಮಾತ್ರ. ಅವ್ರನ್ನ ಕೆಟ್ಟವ್ರು ಅಂತ ಹೇಳೋದಕ್ಕಾಗಲ್ಲ. ಕೆಲವೊಂದ್ಸಲ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಅವರಿಗೆ ವರ್ಕ್ ಪ್ರೆಷರ್ ಇದೆ ಅನ್ಸುತ್ತೆ, ಅದಕ್ಕೆ ಕೋಪನ ನನ್ ಮೇಲೆ ತೀರಿಸ್ಕೊಳ್ತಾ ಇದ್ದಾರೆ. ಹೆಂಡತಿಯಾಗಿ ಇದನ್ನೆಲ್ಲ ಸಹಿಸ್ಕೋಬೇಕು ಅಲ್ವಾ ಅಂತ. ಇವ್ರು ಡಿವೋರ್ಸ್ ತಗೊಂಡು ಹೋಗು ಅಂತಾನೆ ಹೇಳ್ಬೇಕು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಇವಳೆ ಮನ್ಸು ಚೇಂಜ್ ಮಾಡ್ಕೊಂಡಿದ್ರಿಂದ ಬಿರಿಯಾನಿ ಕೊಡ್ಸಿದಕ್ಕೆ ಥ್ಯಾಂಕ್ಸ್ ಹೇಳಿ ಹೋಗ್ತಾರೆ. ಕಟ್ ಮಾಡಿದ್ರೆ ಈವ್ನಿಂಗ್ ರವಿ ಮನೆಗೆ ಬರ್ತಾರೆ. ಮನೆ ಬಿಟ್ಟು ಹೋಗ್ಬೇಕು ಅನ್ಕೊಂಡಿದ್ದೆ ಅಲ್ವಾ? ಹೌದು, ಆದ್ರೆ ನನ್ನಿಂದ ಹೋಗೋದಕ್ಕೆ ಆಗ್ತಿಲ್ಲ. ನನ್ ಮೇಲೆ ನಿನ್ಗೆ ಪ್ರೀತಿ ಇದೆ, ಅದಕ್ಕೆ ನನ್ನಿಂದ ದೂರ ಹೋಗೋದಕ್ಕೆ ಆಗ್ತಿಲ್ಲ. ಹೇಗೂ ಇವಳು ಮನೆ ಬಿಟ್ಟು ಹೋಗೋದಿಲ್ಲ ಅನ್ನೋದು ಕನ್ಫರ್ಮ್ ಆದ್ಮೇಲೆ ಮತ್ತೆ ಟಾರ್ಚರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಪಕ್ಕದ ಮನೆ ಆಂಟಿ ಬಂದಾಗ ಅಮ್ಮನ ಚೆನ್ನಾಗಿ ನೋಡ್ಕೊಳ್ತಿರೋ ತರ ಡ್ರಾಮಾ ಮಾಡ್ತಾರೆ. ಅದೇ ಆಂಟಿ ಜೊತೆ ಮೂವಿ ನೋಡೋದಕ್ಕೆ ಹೋಗ್ತೀನಿ ಅಂದ್ರೆ ರವಿ ಒಪ್ಕೊಳ್ತಾನೆ ಇಲ್ಲ. ಈಗ್ಲೇ ಮಗು ಬೇಡ ಅಂತ ಅಮ್ಮು ಡಿಸೈಡ್ ಮಾಡ್ತಾಳೆ. ಆಗ ಡಾಕ್ಟರ್ ಹೇಳ್ತಾರೆ, ಇಂಟಿಮೇಟ್ ಆಗೋದಕ್ಕೂ ಮುಂಚೆ ನಾನ್ ಕೊಡೋ ಪಿಲ್ಸ್ ತಗೋ, ಆಗ ಬೇಬಿ ಫಾರ್ಮ್ ಆಗೋದಿಲ್ಲ ಅಂತ. ರವಿಗೆ ಗೊತ್ತಿಲ್ಲದೆ ಪಿಲ್ಸ್ ತಗೊಳ್ಳೋದಕ್ಕೆ ಶುರು ಮಾಡ್ತಾಳೆ. ರವಿಗೆ ಇವಳ ಮೇಲೆ ಡೌಟ್ ಇರೋದ್ರಿಂದ ಮನೆಯಲ್ಲಿ ಆಡಿಯೋ ಬಗ್ ಫಿಕ್ಸ್ ಮಾಡ್ತಾರೆ. ಹುಡುಗಿರ್ನ ವಾಲಂಟಿಯರ್ಸ್ ಆಗಿ ಸೆಟ್ ಮಾಡೋದಕ್ಕೆ ಹೇಳಿದ್ರು ಅಲ್ವಾ, ಅದಕ್ಕೆ ಸತ್ಯ ಒಂದ್ ಟೀಮ್ ಮಾಡ್ತಾರೆ. ಇದ್ರ ಬಗ್ಗೆ ಅಮ್ಮುಗೆ ಕೂಡ ಹೇಳ್ತಾರೆ. ದಿನ ಕಳೆದಂತೆ ರವಿ ತುಂಬಾ ಟಾರ್ಚರ್ ಮಾಡ್ತಾ ಇರೋದ್ರಿಂದ ಅಮ್ಮು ದೇಹದಲ್ಲಿ ತುಂಬಾ ಗಾಯಗಳಾಗ್ತಿದೆ. ಕಟ್ ಮಾಡಿದ್ರೆ ಅಮ್ಮು ಕ್ಲಿನಿಕ್ ಗೆ ಬಂದಿದ್ದಾಳೆ. ಡಾಕ್ಟರ್ ಹೇಳ್ತಾರೆ, ನೀವು ಪ್ರೆಗ್ನೆಂಟ್ ಅಂತ. ಅದು ಹೇಗ್ ಸಾಧ್ಯ? ನಾನು ಪಿಲ್ಸ್ ತಗೋತಾ ಇದ್ದೆ ಅಂತ. ಈ ಪಿಲ್ಸ್ ತಗೊಂಡಾಗ ಪ್ರೊಜೆಸ್ಟಿರಾನ್ ಲೆವೆಲ್ ಜಾಸ್ತಿ ಇರ್ಬೇಕು, ಆದ್ರೆ ನಿನ್ಗೆ ನಾರ್ಮಲ್ ಆಗಿನೇ ಇದೆ. ಇಲ್ಲ ಅಂದ್ರೆ ನೀನು ಪಿಲ್ಸ್ ತಗೋತಾ ಇರೋ ವಿಷಯ ನಿನ್ನ ಹಸ್ಬೆಂಡ್ ಗೆ ಗೊತ್ತಾಗಿ ಅವರೇ ಅದನ್ನ ಬದಲಾಯಿಸಿರ್ಬೋದು ಅಂತ. ಸರಿ ಡಾಕ್ಟರ್, ನನ್ನ ಹಸ್ಬೆಂಡ್ ಹತ್ರ ನಾನು ಪ್ರೆಗ್ನೆಂಟ್ ಅಲ್ಲ ಅಂತ ಹೇಳಿ. ಡಾಕ್ಟರ್ ಕೂಡ ರವಿಗೆ ಸುಳ್ಳು ಹೇಳ್ತಾರೆ. ರವಿ ಅಮ್ಮುಗೆ ಟಾರ್ಚರ್ ಮಾಡ್ತಾ ಇರೋದ್ರಿಂದ ಕಿರಿಚ್ತಾ ಇದ್ದಾಳೆ. ವಾಲಂಟಿಯರ್ಸ್ ನ ಡಿಪಾರ್ಟ್ಮೆಂಟ್ ಅವರು ಫಾರ್ಮ್ ಮಾಡಿದ್ರು ಅಲ್ವಾ, ಆ ಟೀಮ್ ನಲ್ಲಿದ್ದ ಲೇಡಿ ಇದೇ ಏರಿಯಾದಲ್ಲೇ ರೌಂಡ್ಸ್ ಹಾಕ್ತಾ ಇದ್ದಾರೆ. ಈ ವಿಷಯ ರವಿಗೆ ಕೂಡ ಗೊತ್ತಿರೋದ್ರಿಂದ ಕಿರಿಚ್ಬೇಡ ಅಂತ ಅಮ್ಮುಗೆ ಹೆದರ್ಸ್ತಾ ಇದ್ದಾರೆ. ಈಗ ಆ ಲೇಡಿ ಡೋರ್ ನಾಕ್ ಮಾಡ್ತಾರೆ. ಪಕ್ಕದಲ್ಲಿ ಎಲ್ಲೋ ಹುಡುಗಿ ಕಿರ್ಚೋ ಶಬ್ದ ಕೇಳಿಸ್ತು. ಸರಿ, ಡೇ ಟೈಮ್ ನಲ್ಲಿ ಒಂದ್ಸಲ ಎಂಕ್ವೈರಿ ಮಾಡಿ. ನೆಕ್ಸ್ಟ್ ಡೇ ಸತ್ಯ ಹಾಗೂ ಆ ವಾಲಂಟಿಯರ್ ಲೇಡಿ ಪ್ರತಿಯೊಂದು ಮನೆಗೆ ಹೋಗಿ ವಿಚಾರಣೆ ಮಾಡ್ತಾರೆ. ಇದನ್ನ ಅಮ್ಮು ಕೂಡ ಅಬ್ಸರ್ವ್ ಮಾಡ್ತಾಳೆ. ಇವ್ರ ಮನೆಗೂ ಬರ್ತಾರೆ. ಇದು ಇನ್ಸ್ಪೆಕ್ಟರ್ ರವಿ ಮನೆ ಆಗಿರೋದ್ರಿಂದ ಅಮ್ಮು ಹತ್ರ ಯಾವುದೇ ಎಂಕ್ವೈರಿ ಮಾಡೋದಿಲ್ಲ. ಸುತ್ತಮುತ್ತ ಎಲ್ಲ ಕಡೆ ಎಂಕ್ವೈರಿ ಮಾಡಿದ್ವಿ, ಎಲ್ಲಾರು ನಮ್ಮನೇಲಿ ಯಾವ ಹುಡುಗಿನೂ ಕಿರ್ಚಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಈಗ ಅಮ್ಮು ಎಲ್ಲಾ ವಿಷಯ ಹೇಳ್ತಾಳೆ. ಆಕ್ಚುಲಿ ನಿನ್ನೆ ರಾತ್ರಿ ಕಿರ್ಚಿದ್ದು ನಾನೇ ಅಂತ ಹೇಳಿ ರವಿ ಕೊಡ್ತಿರೋ ಟಾರ್ಚರ್ ಬಗ್ಗೆ ಹೇಳ್ತಾಳೆ. ಇದನ್ನ ಕೇಳಿ ಇಬ್ಬರಿಗೂ ಶಾಕ್ ಆಗುತ್ತೆ. ಸತ್ಯ ಒಬ್ರು ಹೆಡ್ ಕಾನ್ಸ್ಟೇಬಲ್ ನ ಕರೆಸಿ ವಿಷಯ ಹೇಳಿದಾಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ತಪ್ಪು ಯಾರು ಮಾಡಿದ್ರು ತಪ್ಪೆ, IG ಆಫೀಸ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡಿ ಅಂತ. ಅಮ್ಮು ಹಾಗೇನೆ ಮಾಡ್ತಾಳೆ.
ಕಂಪ್ಲೇಂಟ್ ತಗೊಂಡ ಪೊಲೀಸ್ ಹೇಳ್ತಾರೆ ಐಜಿ ಬರೋದಕ್ಕೆ ಲೇಟ್ ಆಗುತ್ತೆ, ಅದಕ್ಕೂ ಮುಂಚೆ ರವಿ ಸರ್ ಬರೋ ಸಾಧ್ಯತೆ ಇದೆ, ನೀವಿಬ್ರು ರೂಮ್ ನಲ್ಲಿ ಇರಿ ಅಂತ. ಇವರಿಬ್ರು ರೂಮ್ ನಲ್ಲಿ ಇರುವಾಗ ಆ ವ್ಯಕ್ತಿ ಐಜಿಗೆ ಇನ್ಫಾರ್ಮ್ ಮಾಡೋ ಬದಲು ರವಿಗೆ ಇನ್ಫಾರ್ಮ್ ಮಾಡಿದ್ರಿಂದ ರವಿ ಅಲ್ಲಿಗೆ ಬರ್ತಾರೆ. ನೀನು ಇಲ್ಲಿಗೆಲ್ಲ ಬಂದು ಕಂಪ್ಲೇಂಟ್ ಮಾಡಿದ್ರೆ ನನ್ನ ಇಮೇಜ್ಗೆ ಧಕ್ಕೆ ಆಗುತ್ತೆ, ನಾನು ನಿನ್ಗೆ ಹೊಡೆದಿರೋದಾಗಿ ಕಂಪ್ಲೇಂಟ್ ನಲ್ಲಿ ಮೆನ್ಷನ್ ಮಾಡಿದ್ಯಾ, ನಾನು ನಿನ್ಗೆ ಹೊಡೆದ್ನಾ ಅಂತ ಕೇಳಿದಾಗ ತುಂಬಾ ಹೆದ್ರಿದ್ದ ಅಮ್ಮು ಇಲ್ಲ ಅಂತ ಹೇಳ್ತಾಳೆ. ಸರಿ ಬಾ ಮನೆಗೆ ಹೋಗೋಣ ಅಂತ ಅಲ್ಲಿಂದ ಹೊರಡ್ತಾರೆ. ಅಮ್ಮು ಮನೆಗ್ ಬಂದ್ಮೇಲೆ ಸತ್ಯ ಕೂಡ ಅಲ್ಲಿಗೆ ಬರ್ತಾರೆ. ಯಾಕೆ ಹೀಗ್ ಮಾಡಿದ್ರಿ, ಧೈರ್ಯವಾಗಿ ಹೇಳ್ಬೋದಿತ್ತಲ್ವಾ ಅಂತ. ಇಲ್ಲ, ರವಿಗೆ ಬೇರೆ ತರನೇ ಶಿಕ್ಷೆ ಕೊಡಿಸ್ಬೇಕು. ಕಟ್ ಮಾಡಿ ಪ್ರಭು ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ಯಾರೋ ಒಬ್ಬನ್ನ ಕೊಲೆ ಮಾಡಿದ್ರಿಂದಾನೆ ಪ್ರಭು ಜೈಲಿನಲ್ಲಿ ಇದ್ದಾರೆ. ಇವರು ಜೈಲಿಗೆ ಬಂದಿದ್ರಿಂದ ತಂಗಿ ಮಾತ್ ಬಿಟ್ಟಿರ್ತಾಳೆ. ಸದ್ಯದಲ್ಲೇ ತಂಗಿ ಮದ್ವೆ ಇರೋದ್ರಿಂದ ಪರೋಲ್ ಮೇಲೆ ಲೀವ್ ತಗೊಂಡು ಬರ್ತಾರೆ. ತಂಗಿ ಮಾತ್ ಬಿಟ್ಟಿರೋದ್ರಿಂದ ಮರೆಯಾಗಿ ತಂಗಿನ ನೋಡ್ತಾರೆ. ಪ್ರಭು ಹೊರಗಡೆ ಇರೋ 10 ದಿನ ಕೂಡ ಡೈಲಿ ರವಿ ಇರೋ ಸ್ಟೇಷನ್ಗೆ ಬಂದು ಸೈನ್ ಹಾಕಿ ಹೋಗ್ಬೇಕು. ಅದಕ್ಕೆ ಸೈನ್ ಹಾಕೋದಕ್ಕೆ ಬಂದಿದ್ದಾರೆ. ಇವಳು ರವಿಗೋಸ್ಕರ ಮೀನ್ ಸಾರ್ ಮಾಡಿ ತಂದಿರ್ತಾಳೆ. ಏನ್ ಮೇಡಮ್ ಮೀನ್ ಸಾರ, ನಮ್ ತಾಯಿ ಹಿಂಗೇನೆ ಮಾಡ್ತಾ ಇದ್ರು ಅಂತ. ಅಷ್ಟರಲ್ಲಿ ರವಿ ಅಲ್ಲಿಗೆ ಬರ್ತಾರೆ. ಜೈಲಿನಲ್ಲಿ ತುಂಬಾ ಗಲಾಟೆ ಮಾಡ್ತಿದ್ಯಂತೆ, ಡೈಲಿ ಬಂದು ಸೈನ್ ಹಾಕಿ ಹೋಗ್ಬೇಕು, ಇಲ್ಲ ಅಂದ್ರೆ ಪರೋಲ್ನ ಕ್ಯಾನ್ಸಲ್ ಮಾಡಿ ಜೈಲಿಗೆ ಕಳಿಸ್ತೀನಿ. ಸರಿ, ಟಾಯ್ಲೆಟ್ ಏನೋ ಬ್ಲಾಕ್ ಆಗಿದೆಯಂತೆ, ಅದನ್ನ ಕ್ಲೀನ್ ಮಾಡಿ ಆಮೇಲೆ ಸೈನ್ ಹಾಕು ಅಂತ. ಬೇರೆ ಆಪ್ಷನ್ ಇಲ್ದೆ ಪ್ರಭು ಟಾಯ್ಲೆಟ್ ಕ್ಲೀನ್ ಮಾಡ್ತಾರೆ. ಪ್ರಭು ತಂಗಿ ಜೊತೆ ಮಾತಾಡೋದಕ್ಕೆ ಎಷ್ಟೇ ಟ್ರೈ ಮಾಡಿದ್ರೂನು ಅವಳು ಒಪ್ಕೊಳ್ತಾನೆ ಇಲ್ಲ. ಕಟ್ ಮಾಡಿದ್ರೆ ಪ್ರಭು ಸ್ಟೇಷನ್ ನಲ್ಲಿ ಕೆಲಸ ಮಾಡ್ತಾ ಇರುವಾಗ ರವಿ ಅಮ್ಮು ಜೊತೆ ರೂಡ್ ಆಗಿ ನಡ್ಕೊಳ್ತಾ ಇರೋದನ್ನ ನೋಡ್ತಾರೆ. ಮತ್ತೆ ಪ್ರಭು ಅವ್ರ ತಂಗಿಗೆ ಒಂದು ಉಂಗುರ ಕೊಡ್ತಾರೆ. ನಿನ್ಗೋಸ್ಕರ ಅಲ್ದೆ ಹೋದ್ರುನು ಇದು ಅಮ್ಮ ಅವ್ರ ಉಂಗುರ ಅನ್ನೋ ಒಂದೇ ಕಾರಣಕ್ಕೆ ತಗೋತಾ ಇದ್ದೀನಿ ಅಂತ ಹೇಳ್ತಾಳೆ. ಇದೇ ಖುಷಿಗೆ ಫುಲ್ ಡ್ರಿಂಕ್ ಮಾಡ್ತಾ ಇದ್ದಾರೆ. ಹೀಗೆ ಕುಡಿತಾ ಇರುವಾಗ ಬಾರ್ ನಲ್ಲಿ ಗಲಾಟೆ ಆಗುತ್ತೆ. ಪ್ರಭು ಕೈಯಲ್ಲಿ ಹೊಡ್ಸ್ಕೊಂಡವರು ಕಂಪ್ಲೇಂಟ್ ಮಾಡಿದ್ರಿಂದ ರವಿ ಪ್ರಭುಗೆ ಫುಲ್ ಚಾರ್ಜ್ ಮಾಡ್ತಾರೆ. ಆಗ ಪ್ರಭು ಹೇಳ್ತಾರೆ, ನೀವು ಕಿಲಾಡಿ ಸರ್, ಯಾರಿಂದ ನಿಮ್ಗೆ ತಿರುಗಿಸಿ ಹೊಡೆಯೋದಕ್ಕೆ ಆಗಲ್ವೋ ಅಂತವ್ರನ್ನೇ ಸೆಲೆಕ್ಟ್ ಮಾಡ್ತಿದ್ದೀರಾ, ಸರಿ ಅಲ್ವಾ ಮೇಡಮ್ ಅಂತ ಅಮ್ಮು ಕಡೆ ನೋಡ್ತಾರೆ. ನಿನ್ ಪರೋಲ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿ ಲೆಟರ್ ಬರೆಸ್ತಾರೆ. ಪ್ರಭು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರೂನು ರವಿ ಕೇಳೋದೇ ಇಲ್ಲ. ಆ ಲೆಟರ್ ನ ಫ್ಯಾಕ್ಸ್ ನಲ್ಲಿ ಕಳಿಸ್ತಾರೆ. ಇದರಿಂದ ಟ್ರಿಗರ್ ಆದ ಪ್ರಭು ರವಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇದೇ ಚಾನ್ಸ್ ಅಂತ ಎಲ್ಲಾ ಪೊಲೀಸರು ಸೇರಿ ಪ್ರಭುಗೆ ಸರಿಯಾಗಿ ಚಾರ್ಜ್ ಮಾಡ್ತಾರೆ. ರವಿ ಸೈಕೋ ತರ ನಡ್ಕೊಳ್ತಾ ಇರೋದ್ರಿಂದ ಅಮ್ಮುಗೆ ತುಂಬಾ ಕೋಪ ಬರುತ್ತೆ. ಅಷ್ಟರಲ್ಲಿ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ, ಐಜಿ ಸ್ಟೇಷನ್ಗೆ ರೌಂಡ್ಸ್ ಬರ್ತಾ ಇದ್ದಾರೆ ಅಂತ. ಸೊ ಐಜಿ ಬರುವಾಗ ಪ್ರಭು ಇಲ್ಲಿ ಇರಬಾರ್ದು, ಅದಕ್ಕೆ ಟಾಯ್ಲೆಟ್ ನಲ್ಲಿ ಲಾಕ್ ಮಾಡೋದಕ್ಕೆ ಹೇಳ್ತಾರೆ. ಅಂಡ್ ಅಮ್ಮು ಕೂಡ ಐಜಿ ಕಣ್ಣಿಗೆ ಬೀಳ್ಬಾರ್ದು ಅಂತ ಅದೇ ಟಾಯ್ಲೆಟ್ ನಲ್ಲೇ ಹಾಕಿ ಲಾಕ್ ಮಾಡ್ತಾರೆ. ಪ್ರಭು ಬಾಯಿಗೆ ಬಟ್ಟೆ ಹಾಕಿರೋದ್ರಿಂದ ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಅದಕ್ಕೆ ಅಮ್ಮು ಆ ಬಟ್ಟೆ ತೆಗಿತಾಳೆ. ನೀವ್ಯಾಕೆ ಇವ್ರ ಜೊತೆ ಇದ್ದೀರಾ, ತುಂಬಾ ಟಾರ್ಚರ್ ಮಾಡ್ತಿದ್ದಾರೆ ತಾನೆ, ಡಿವೋರ್ಸ್ ತಗೊಂಡು ಹೋಗ್ಬೋದಲ್ವಾ ಅಂತ. ಈಗ ನೀನು ಕೂಡ ಅವ್ರಿಗೆ ತಿರುಗಿ ಮಾತಾಡ್ದೆ, ಆದ್ರೆ ಏನಾಯ್ತು, ನಿನ್ಗೆ ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕೆ ಹೇಳಿದ್ರು. ಅಷ್ಟೇ ಅಲ್ದೆ ನಿನ್ ತಂಗಿ ಮದ್ವೆ ನೋಡ್ದೆ ಇರೋ ಹಾಗೆ ಮಾಡಿದ್ರು. ಹಾಗೇನೆ ನಾನು ಕೂಡ ಎಷ್ಟೇ ಟ್ರೈ ಮಾಡಿದ್ರು ಏನು ಮಾಡೋದಕ್ಕಾಗ್ದೆ ಸೈಲೆಂಟ್ ಆಗಿ ಇದ್ದೀನಿ ಅಂತ. ಐಜಿ ಹೋದ್ಮೇಲೆ ಕಾನ್ಸ್ಟೇಬಲ್ ಬಂದು ಪ್ರಭುನ ಕರ್ಕೊಂಡು ಹೋಗುವಾಗ ಅಮ್ಮು ಹೇಳ್ತಾಳೆ, ನನ್ನ ಹತ್ರ ಒಂದು ಐಡಿಯಾ ಇದೆ, ಅದನ್ನ ಮಾಡಿದ್ರೆ ನನ್ಗೂ ಒಳ್ಳೇದು ನಿನ್ಗೂ ಒಳ್ಳೇದು ಅಂತ. ಐಡಿಯಾ ಏನಂದ್ರೆ ಪ್ರಭುನ ಸ್ಟೇಷನ್ ಇಂದ ತಪ್ಸ್ಕೊಂಡು ಹೋಗೋ ತರ ಮಾಡೋದು. ರವಿ ಒಬ್ಬ ಸೈಕೋ ಅನ್ನೋದು ಸ್ಟೇಷನ್ ನಲ್ಲಿರೋ ಎಲ್ಲರಿಗೂ ಗೊತ್ತಿರೋದ್ರಿಂದ ಹೆಡ್ ಕಾನ್ಸ್ಟೇಬಲ್ ಅಮ್ಮು ಹೇಳಿದ್ದ ಐಡಿಯಾನ ಒಪ್ಕೊಳ್ತಾರೆ. ಪ್ಲಾನ್ ಪ್ರಕಾರ ಪ್ರಭು ಸ್ಟೇಷನ್ ಇಂದ ಎಸ್ಕೇಪ್ ಆಗ್ತಾರೆ. ವಿಷಯ ಗೊತ್ತಾಗಿದ್ರಿಂದ ರವಿ ಕಿರ್ಚ್ತಾ ಇದ್ದಾರೆ. ಫ್ಯಾಕ್ಸ್ ಬೇರೆ ಜೈಲಿಗೆ ಕಳಿಸಿದ್ದೀವಿ, ಸೊ ಪ್ರಭುನ ತಕ್ಷಣ ಜೈಲಿಗೆ ಹ್ಯಾಂಡ್ ಓವರ್ ಮಾಡ್ಲೇಬೇಕು, ಆದಷ್ಟು ಬೇಗ ಹುಡುಕಿ ಅಂತ. ಅಮ್ಮು ಐಡಿಯಾ ಏನಂದ್ರೆ ಪ್ರಭುನ ಅವ್ರ ಮನೆ ಹತ್ರನೇ ಸ್ಟೇ ಮಾಡಿಸ್ಬೇಕು ಅಂತ. ಪ್ರಭು ಸ್ಟೇಷನ್ ಇಂದ ಮಿಸ್ಸಿಂಗ್ ಅನ್ನೋ ವಿಷಯ ಅವ್ರ ರಿಲೇಟಿವ್ಸ್ಗೆ ಗೊತ್ತಾಗಿದ್ರಿಂದ ಸ್ಟೇಷನ್ ಹತ್ರ ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ಐಜಿಗೆ ವಿಷಯ ಗೊತ್ತಾಗಿದ್ರಿಂದ ರವಿಗೆ ಬೈತಾ ಇದ್ದಾರೆ. ಆಗ ಅಮ್ಮು ಲಂಚ್ ತಗೊಂಡು ಬರ್ತಾಳೆ. ರವಿ ಹೇಳ್ತಾರೆ, ಇನ್ಮುಂದೆ ಊಟ ತಗೊಂಡ್ ಬರ್ಬೇಡ ಅಂತ. ಇವಳು ಖುಷಿಯಾಗಿನೇ ಮನೆಗೆ ಬರ್ತಾ ಇದ್ದಾಳೆ. ಪ್ರಭು ತಂಗಿ ಕೂಡ ಪ್ರೊಟೆಸ್ಟ್ ಮಾಡೋದಕ್ಕೆ ಬರ್ತಾಳೆ. ಮೀಡಿಯಾದವರು ಕೂಡ ಇದನ್ನ ಫೋಕಸ್ ಮಾಡ್ತಾರೆ. ತಂಗಿ ನನ್ಗೋಸ್ಕರ ಪ್ರೊಟೆಸ್ಟ್ ಮಾಡೋದಕ್ಕೆ ಬಂದಿದ್ದಾಳೆ ಅನ್ನೋ ವಿಷಯ ಗೊತ್ತಾಗಿದ್ರಿಂದ ಪ್ರಭು ಎಮೋಷನಲ್ ಆಗ್ತಾರೆ. ಈ ಐಡಿಯಾ ಹಿಂದೆ ಇರೋ ಮಾಸ್ಟರ್ ಮೈಂಡ್ ಬೇರೆ ಯಾರು ಅಲ್ಲ, ಅದು ಅಮ್ಮು. ನಿನ್ ತಂಗಿ ಸ್ಟೇಷನ್ ಮುಂದೆನೆ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ದಾಳೆ. ನೀನು ಅಲ್ಲಿಗೆ ಹೋಗಿ ಮದ್ವೆ ನೋಡಿದ ನಂತರ ಸರೆಂಡರ್ ಆಗು ಅಂತ. ಅವನು ಹೋದ್ರೆ ನಿನ್ ಪ್ಲಾನ್ ಹೇಗೆ ವರ್ಕೌಟ್ ಆಗುತ್ತೆ ಅಂತ ಪಕ್ಕದಲ್ಲಿದ್ದ ಲೇಡಿ ಕೇಳ್ತಾರೆ. ಇಲ್ಲ, ನಾನು ಅವನಿಗೆ ಪ್ರಾಮಿಸ್ ಮಾಡಿದ್ದೆ ಅವನ್ ತಂಗಿ ಮದ್ವೆ ನೋಡೋ ತರ ಮಾಡ್ತೀನಿ ಅಂತ. ಸೊ ಅದಕ್ಕೆ ನೆಕ್ಸ್ಟ್ ಡೇ ಪ್ರಭುನ ಅಲ್ಲಿಂದ ಕಳಿಸ್ತಾಳೆ. ಮತ್ತೆ ಹೇಗೆ ರವಿ ಕೊಡೋ ಟಾರ್ಚರ್ ನ ತಡ್ಕೊಳ್ಳೋದು ಅಂತ ಚಿಂತೆ ಮಾಡ್ತಾ ಇದ್ದಾಳೆ. ಅಷ್ಟರಲ್ಲಿ ಪ್ರಭು ಬರ್ತಾರೆ. ನೀವು ತುಂಬಾ ಒಳ್ಳೆಯವರು, ನೀವು ಪ್ರಾಮಿಸ್ ಮಾಡ್ದಂಗೆ ನಡ್ಕೊಂಡ್ರಿ, ಆದ್ರೆ ನಾನು ನನ್ನ ತಂಗಿ ಮದ್ವೆಗೆ ಹೋಗಲ್ಲ, ಅವಳು ನನ್ನ ಕ್ಷಮಿಸಿದ್ದಾಳೆ, ಅಷ್ಟೇ ಸಾಕು. ನಿಮ್ ಸಮಸ್ಯೆ ಯಾವಾಗ ಮುಗಿಯುತ್ತೋ ಆಗ್ಲೇ ನಾನು ಇಲ್ಲಿಂದ ಹೋಗ್ತೀನಿ, ಅಲ್ಲಿ ತನಕ ಅದೇ ಸೀಕ್ರೆಟ್ ರೂಮ್ ನಲ್ಲೇ ಇರ್ತೀನಿ ಅಂತ.
ಅಮ್ಮು ಪ್ರಭುಗೆ ಥ್ಯಾಂಕ್ಸ್ ಹೇಳ್ತಾಳೆ. ಪ್ರಭು ಯಾವಾಗ್ಲೂ ಒಂದೇ ಹಾಡನ್ನ ಹಾಡ್ತಾ ಇರ್ತಾರೆ. ಪದೇ ಪದೇ ಅದೇ ಹಾಡನ್ನ ಕೇಳಿಸ್ಕೊಂಡಿದ್ರಿಂದ ಅಮ್ಮು ಕೂಡ ಅದೇ ಹಾಡನ್ನ ಹಾಡ್ತಾ ಇದ್ದಾಳೆ. ಆಗ ರವಿ ಬರ್ತಾರೆ. ಇನ್ನು 2 ದಿನ ಕಳೆಯೋ ಅಷ್ಟರಲ್ಲಿ ಇವರು ಪ್ರಭುನ ಕಂಡು ಹಿಡಿಬೇಕು, ಇಲ್ಲ ಅಂದ್ರೆ ಇವ್ರ ಕೆಲ್ಸಕ್ಕೆ ತೊಂದರೆ ಆಗೋ ಸಾಧ್ಯತೆ ಇದೆ. ರವಿ ಒಂದು ಮೀಟಿಂಗ್ ಮಾಡ್ತಾರೆ. ನಾಳೆ ನಮ್ಗೆ ಪ್ರಭು ಸಿಗದೆ ಹೋದ್ರೆ ಒಂದು ಐಡಿಯಾ ಇದೆ, ಅದೇ ತರ ಮಾಡಿ ಅಂತ. ಉಳಿದ ಪೊಲೀಸರು ಕೂಡ ಒಪ್ಕೊಳ್ತಾರೆ. ರವಿ ಮನೆಯಲ್ಲಿ ಆಡಿಯೋ ಬಗ್ ಫಿಕ್ಸ್ ಮಾಡಿದ್ರು ಅಲ್ವಾ, ಅದ್ರಲ್ಲಿ ಏನಾದ್ರೂ ರೆಕಾರ್ಡಿಂಗ್ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಆದ್ರೆ ಏನು ಸಿಗೋದಿಲ್ಲ. ಈ ಕಡೆ ಅಮ್ಮು ಪ್ರಭುಗೆ ಹೇಳ್ತಾಳೆ, ಇವತ್ತು ಒಂದಿನ ನಮ್ ಮನೆ ಒಳಗಡೆ ಬಂದು ಊಟ ಮಾಡು ಅಂತ ಹೇಳಿ ಮನೆ ಒಳಗಡೆ ಕರ್ಸಿ ಊಟ ಹಾಕ್ತಾಳೆ. ರವಿ ಪ್ಲಾನ್ ಏನಂದ್ರೆ ಸ್ಟೇಷನ್ ಮುಂದೆ ಸೇರಿರೋ ಪ್ರಭು ರಿಲೇಟಿವ್ಸ್ ನ ಅಲ್ಲಿಂದ ಓಡಿಸೋದು. ಅದಕ್ಕೆ ಕೆಲವು ರೌಡಿಗಳನ್ನ ಕರೆಸ್ತಾರೆ. ಆ ರೌಡಿಗಳು ಹೋರಾಟ ಮಾಡೋರ್ ತರಾನೇ ಇವ್ರಗಳ ಜೊತೆ ಕೂತ್ಕೊಂಡಿದ್ದಾರೆ. ಹಾಗೆ ಕಟ್ ಮಾಡಿ ರವಿ CCTV ನೋಡ್ತಿರೋದನ್ನ ತೋರಿಸ್ತಾರೆ. ಒಂದು ಫುಟೇಜ್ ನಲ್ಲಿ ಅಮ್ಮು ಪ್ರಭು ಜೊತೆ ಮಾತಾಡಿದ್ಲು ಅಲ್ವಾ, ಅದೆಲ್ಲ ರೆಕಾರ್ಡ್ ಆಗಿದೆ. ಏನ್ ಮಾತಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅಮ್ಮು ಏನೋ ಪ್ಲಾನ್ ಮಾಡಿದ್ದಾಳೆ ಅಂತ ರವಿಗೆ ಡೌಟ್ ಶುರುವಾಗಿದೆ. ಈಗ ಹೊರಗಡೆ ಇದ್ದ ಕಾನ್ಸ್ಟೇಬಲ್ ಒಂದು ಹಾಡನ್ನ ಹಾಡ್ತಾರೆ. ರವಿ ಅಲ್ಲಿಗೆ ಬಂದು ಈ ಹಾಡು ನಿಮ್ಗೆ ಹೇಗ್ ಗೊತ್ತು ಅಂತ. ಪ್ರಭು ಇದೇ ಹಾಡನ್ನ ಹಾಡ್ತಿದ್ದ ಅಂತ. ಇದೇ ಹಾಡನ್ನ ಅಮ್ಮು ಕೂಡ ಆ ದಿನ ಹಾಡಿರ್ತಾಳೆ. ಸೊ ಹಾಗಾದ್ರೆ ಪ್ರಭು ನಮ್ಮ ಮನೆ ಹತ್ರನೇ ಹೈಡ್ ಆಗಿರ್ಬೋದು ಅಂತ ಗೆಸ್ ಮಾಡ್ತಾರೆ. ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಆಡಿಯೋ ಬಗ್ ಫಿಕ್ಸ್ ಮಾಡಿದ್ರು ಅಲ್ವಾ, ಅದ್ರಲ್ಲಿ ಏನಾದ್ರೂ ಲೀಡ್ ಸಿಗುತ್ತಾ ಅಂತ ಚೆಕ್ ಮಾಡ್ತಾರೆ. ಈ ಕಡೆ ಪೊಲೀಸರೇ ಅರೇಂಜ್ ಮಾಡಿದ್ದ ರೌಡಿಗಳು ಸ್ಟೇಷನ್ ಮೇಲೆ ದಾಳಿ ಮಾಡ್ತಾರೆ. ಇದೇ ಒಳ್ಳೆ ಚಾನ್ಸ್ ಅಂತ ಸೈಲೆಂಟ್ ಆಗಿದ್ದ ಪ್ರಭು ರಿಲೇಟಿವ್ಸ್ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ. ಈ ಲಾಠಿ ಚಾರ್ಜ್ ಎಲ್ಲ ಮಾಡಿದ್ಮೇಲೆ ಮನೆಗೆ ಬರ್ತಾ ಇದ್ದಾರೆ. ಈ ವಿಷಯನ ಸತ್ಯ ಅಮ್ಮುಗೆ ಕಾಲ್ ಮಾಡಿ ಹೇಳ್ತಾರೆ. ಅದಕ್ಕೆ ಪ್ರಭುನ ಆ ಸೀಕ್ರೆಟ್ ರೂಮ್ ಇಂದ ಕಳಿಸ್ಬಿಡ್ತಾರೆ. ರವಿ ಮನೆಗ್ ಬಂದಾಗ ಅಮ್ಮು ಅಡುಗೆ ಮಾಡ್ತಿರೋ ಹಾಗೆ ಡ್ರಾಮಾ ಮಾಡ್ತಾಳೆ. ಬಂದ ತಕ್ಷಣ ಅಮ್ಮುಗೆ ಹೊಡಿತಾರೆ. ಪ್ರಭುನೇ ಇಲ್ಲೇ ಹೈಡ್ ಮಾಡಿದ್ದೆ ಅಲ್ವಾ ಅಂತ. ಆಗ ಅಮ್ಮು ಹೇಳ್ತಾಳೆ, ನನ್ಗೆ ಹೊಡಿಬೇಡಿ, ನನ್ ಹೊಟ್ಟೆಲಿ ಮಗು ಇದೆ ಅಂತ. ಏನು ಮಗು ಇದೆಯಾ? ನೀನು ಪ್ರೆಗ್ನೆಂಟ್ ಆಗೇ ಇಲ್ಲ ಅಲ್ವಾ? ಇಲ್ಲ, ನಾನು ಪ್ರೆಗ್ನೆಂಟ್ ಆಗಿದ್ದೆ, ನಿಮ್ಗೆ ಹೇಳಿರ್ಲಿಲ್ಲ ಅಷ್ಟೇ. ಡೌಟ್ ಇದ್ರೆ ಡಾಕ್ಟರ್ಗೆ ಕಾಲ್ ಮಾಡಿ ಕೇಳಿ ಅಂತ. ಡಾಕ್ಟರ್ಗೆ ಕಾಲ್ ಮಾಡಿದಾಗ ಹೌದು ಅವರು ಪ್ರೆಗ್ನೆಂಟ್ ಆಗಿದ್ದಾರೆ, ಸೊ ಅದಕ್ಕೆ ಟಾರ್ಚರ್ ಮಾಡೋದು ಬೇಡ ಅಂತ ಡಿಸೈಡ್ ಮಾಡ್ತಾರೆ. ರಾತ್ರಿ ಅಮ್ಮು ನಿದ್ದೆ ಮಾಡಿದ್ಮೇಲೆ ಮನೆಯಲ್ಲಿ ಬಗ್ ಫಿಕ್ಸ್ ಮಾಡಿದ್ರು ಅಲ್ವಾ, ಅದ್ರಲ್ಲಿ ರೆಕಾರ್ಡ್ ಆಗಿದ್ದ ಆಡಿಯೋಗಳನ್ನ ಹೊರಗಡೆ ಬಂದು ಕೇಳಿಸ್ಕೊಳ್ತಾ ಇದ್ದಾರೆ. ಇದನ್ನ ಅಮ್ಮು ನೋಡ್ತಾಳೆ. ಮನೇಲಿ ಆಡಿಯೋ ಬಗ್ ಫಿಕ್ಸ್ ಮಾಡಿದ್ದಾರೇನೋ ಅಂತ ಸರ್ಚ್ ಮಾಡ್ತಾ ಇದ್ದಾಳೆ. ಕೊನೆಗೆ ರವಿ ಇಟ್ಟಿದ್ದ ಬಗ್ ಸಿಗುತ್ತೆ. ಅದನ್ನ ಡಿಆಕ್ಟಿವೇಟ್ ಮಾಡಿ ಇಟ್ಕೊಳ್ತಾಳೆ. ಈ ಕಡೆ ಆಡಿಯೋ ಕೇಳಿಸ್ಕೊತಿದ್ದ ರವಿಗೆ ಒಂದು ಆಡಿಯೋನಲ್ಲಿ ಪ್ರಭು ವಾಯ್ಸ್ ಕೇಳಿಸುತ್ತೆ. ಡೌಟ್ ಬಂದು ಆ ಸೀಕ್ರೆಟ್ ರೂಮ್ ಚೆಕ್ ಮಾಡ್ತಾರೆ. ಆದ್ರೆ ಅಲ್ಲಿ ಪ್ರಭು ಇಲ್ಲ, ಯಾಕಂದ್ರೆ ಅಮ್ಮು ಆಲ್ರೆಡಿ ಅವ್ರನ್ನ ಕಳಿಸಿರ್ತಾಳೆ. ಬೆಳಗ್ಗೆ ಏನು ಇನ್ಫಾರ್ಮೇಶನ್ ಸಿಗುತ್ತೆ. ಚೆಕ್ ಮಾಡಿದಾಗ ಪ್ರಭು ಒಂದು ವಿಡಿಯೋ ರೆಕಾರ್ಡ್ ಮಾಡಿ ಆನ್ಲೈನ್ ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಪ್ರಭು ಏನ್ ಹೇಳಿದ್ದಾರೆ ಅಂದ್ರೆ, ರವಿ ನನ್ಗೆ ಸ್ಟೇಷನ್ ನಲ್ಲಿ ಟಾರ್ಚರ್ ಮಾಡಿದ್ರು, ನಾನು ಸರೆಂಡರ್ ಆಗೋದಕ್ಕೆ ಹೋಗ್ತಾ ಇದ್ದೀನಿ. ಹೋಗೋ ದಾರಿಯಲ್ಲಿ ನನ್ಗೆ ಏನಾದ್ರೂ ತೊಂದ್ರೆ ಆದ್ರೆ ಅದಕ್ಕೆ ರವಿನೇ ಕಾರಣ ಅಂತ. ಸೊ ಈಗ ರವಿ ಅಮ್ಮುಗೆ ಹೇಳ್ತಾರೆ, ಇದೆಲ್ಲ ನಿನ್ ಪ್ಲಾನೇ ಅಲ್ವಾ, ಈಗ ನನ್ನ ಸಸ್ಪೆಂಡ್ ಮಾಡ್ತಾರೆ, ಅದೇ ಅಲ್ವಾ ನಿನ್ಗೆ ಬೇಕಾಗಿರೋದು. ಅಷ್ಟೇ ಅಲ್ಲ, ನೀವು ನನ್ಗೆ ಡೈಲಿ ಟಾರ್ಚರ್ ಮಾಡಿದ್ರಿ ಅಲ್ವಾ. ಹೌದು, ನಾನು ಟಾರ್ಚರ್ ಮಾಡಿದ್ದೆ ಅಂತ ಒಂದು ವಿಡಿಯೋ ರೆಕಾರ್ಡ್ ಮಾಡಿ ನನ್ಗೆ ಕೊಡ್ಬೇಕು. ನಾನು ನಿನ್ ಕಣ್ಣಿಗೆ ಹುಚ್ಚಂತರ ಕಾಣಿಸ್ತಾ ಇದ್ದೀನ? ನಿನ್ಗೆ ಟಾರ್ಚರ್ ಮಾಡಿರೋ ವಿಷಯನ ನಾನೇನಾದ್ರೂ ಹೇಳಿದ್ರೆ ನನ್ನ ಕೆಲಸದಿಂದ ರಿಮೂವ್ ಮಾಡ್ತಾರೆ, ಅದೆಲ್ಲ ಆಗೋದಿಲ್ಲ ಅಂತ. ಈಗ ಅಮ್ಮು ಒಂದು ಟ್ವಿಸ್ಟ್ ಕೊಡ್ತಾಳೆ, ನೀವು ಅಕ್ಕಿಯಲ್ಲಿ ಬಗ್ಗಿಟ್ಟಿರುವಾಗ ನಾನು ಸಕ್ಕರೆಯಲ್ಲಿ ಇಡಲ್ವಾ ಅಂತ. ತಕ್ಷಣ ರವಿ ಮುಂದೆ ಇದ್ದ ಸಕ್ಕರೆ ಬಾಟಲ್ ಓಪನ್ ಮಾಡಿ ನೋಡಿದಾಗ ಅದ್ರಲ್ಲಿ ಬಗ್ಗಿದೆ. ಇವರು ಮಾತಾಡಿದ್ದನ್ನ ಪ್ರಭು ಇಷ್ಟೊತ್ತು ಕೇಳಿಸ್ಕೊಂಡಿರ್ತಾರೆ. ಬೇಗ ಬೈಕ್ ತಗೊಂಡು ಅಲ್ಲಿಂದ ಹೋಗ್ತಾರೆ. ನೀವು ಮಾತಾಡಿರೋದೆಲ್ಲ ರೆಕಾರ್ಡ್ ಆಗಿದೆ, ನಿಮ್ಮಿಂದ ಏನು ಮಾಡೋದಕ್ಕಾಗಲ್ಲ ಅಂತ. ಪ್ರಭು ನೇರವಾಗಿ IG ಆಫೀಸ್ ಹತ್ರ ಬರ್ತಾರೆ. ಬಂದ ನಂತರ ತಂಗಿನ ಭೇಟಿ ಆಗ್ತಾರೆ. ಸ್ವಲ್ಪ ಹೊತ್ತಿನ ನಂತರ ರವಿ ಹಾಗೂ ಅಮ್ಮು ಕೂಡ ಬರ್ತಾರೆ. ರವಿ ಮತ್ತೆ ಡ್ರಾಮಾ ಮಾಡ್ತಾರೆ, ನೀನು ನನ್ ಬಗ್ಗೆ ಈ ಟಾರ್ಚರ್ ವಿಷಯ ಹೇಳಿದ್ರೆ ನನ್ ಮರ್ಯಾದೆ ಹೋಗುತ್ತೆ ಅಂತ. ಅಷ್ಟರಲ್ಲಿ IG ಬರ್ತಾರೆ, ನಿಮ್ಮ ಹಸ್ಬೆಂಡ್ ನಿಮ್ಗೆ ಟಾರ್ಚರ್ ಮಾಡಿದ್ರಾ ಅಂತ. ಆಗ ಅಮ್ಮು, ಸರ್ ಕೇಳ್ತಿದ್ದಾರೆ ಅಲ್ವಾ, ಹೇಳಿ, ನೀವು ನನ್ಗೆ ಹೊಡೆದು ಟಾರ್ಚರ್ ಮಾಡಿದ್ರಿ ತಾನೆ ಅಂತ. ಇವ್ರಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಿಲ್ಲದೆ ಟೆನ್ಷನ್ ಆಗಿದ್ದಾರೆ. ಅಮ್ಮು ಇವರಿಬ್ರು ಮಾತಾಡೋ ಸಂದರ್ಭದಲ್ಲಿ ಆಡಿಯೋ ಬಗ್ಗೆ ಇಟ್ಟು ರೆಕಾರ್ಡ್ ಮಾಡಿದ್ಲು ಅಲ್ವಾ, ಅದನ್ನ IG ಗೆ ಕೊಟ್ಟಿದ್ರಿಂದ ಅವರು ಕೂಡ ಆಡಿಯೋ ಫೈಲ್ ನ ಕೇಳಿಸ್ಕೊಳ್ತಾ ಇದ್ದಾರೆ. ಸೊ ಆರೋಪ ಸಾಬೀತಾಗಿದ್ರಿಂದ ರವಿನ ಅರೆಸ್ಟ್ ಮಾಡ್ತಾರೆ. ಈಗ ಪ್ರಭು ಹೇಳ್ತಾರೆ, ನಾವಿಬ್ರು ಮತ್ತೆ ಮೀಟ್ ಆಗೋ ಅವಕಾಶ ಸಿಗುತ್ತಾ ಅಂತ. ಸೊ ಪ್ರಭುನ ಕೂಡ ಅರೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಅದೇ ಬೆಗ್ಗರ್ಗೆ ಬಿರಿಯಾನಿ ಕೊಡಿಸಿ, ಅವತ್ತೇ ನಿಮ್ಗೆ ಈ ವಿಷಯ ಅನ್ಸಿತ್ತು ಅಲ್ವಾ, ಮತ್ತೆ ಯಾಕೆ ನನ್ಗೆ ಹೇಳಿಲ್ಲ? ಸರಿನೋ ತಪ್ಪೋ, ಇದು ನಿನ್ ಜೀವನ, ನೀನೇ ನಿರ್ಧಾರ ಮಾಡ್ಬೇಕು ಅಂತ ಸುಮ್ನಾದೆ. ಇದ್ರೊಂದಿಗೆ ಈ ಮೂವಿ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.